ನಮ್ಮ ಸಂಬಳ ಜಾಸ್ತಿ ಆಗ್ಬೇಕು, ನಾವು ತಗೊಂಡಿರೋ ಮನೆ ಬೆಲೆ ಜಾಸ್ತಿ ಆಗ್ಬೇಕು, ನಮ್ಮ ಆಸ್ತಿ ಪಾಸ್ತಿ ಬೆಲೆ ಜಾಸ್ತಿ ಆಗ್ಬೇಕು, ಅದ್ರ ಜೊತೆಗೆ ನಮ್ ಗೌರವನೂ ಜಾಸ್ತಿ ಆಗ್ಬೇಕು. ಎಣ್ಣೆ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಸ್ ಟಿಕೆಟ್ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿನಿಮಾ ಟಿಕೆಟ್ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಪಿಜ್ಜಾ ರೈಟ್ ಎಷ್ಟಾದ್ರೂ ಆಗ್ಲಿ ಪರವಾಗಿಲ್ಲ, ಬಿರಿಯಾನಿ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಈ ದೇಶದಲ್ಲಿ ಪೆಟ್ರೋಲ್ ರೈಟ್ ಜಾಸ್ತಿ ಆಗ್ಬಾರ್ದು, ಡೀಸೆಲ್ ರೈಟ್ ಅಂತೂ ಜಾಸ್ತಿ ಆಗ್ಲೇಬಾರ್ದು, ಗ್ಯಾಸ್ ಬೆಲೆ ಅಂತೂ ಬಿಡಿ ಮಾತಾಡ್ಲೇಬಾರದು. ಯಾಕೆಂದ್ರೆ ಇವ್ರ ಪ್ರಕಾರ ರೇಟ್ ಜಾಸ್ತಿ ಆಗೋ ಕಾರಣ ನರೇಂದ್ರ ಮೋದಿಜಿ ಅವರು. ಈ ಹಿಂದೆ ಒಂದು LED ಬಲ್ಬ್ಗೆ 400 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ. ಈ ಹಿಂದೆ 1 GB ಡಾಟಾಗೆ 300 ರೂಪಾಯಿ ಇತ್ತು, ಇವತ್ತು ಬರೀ 10 ರೂಪಾಯಿ. ಅವತ್ತು ದುಡ್ಡು ಹಾಕೋದಕ್ಕೆ ತೆಗಿಯೋದಕ್ಕೆ ಬ್ಯಾಂಕ್ ಹೋಗಿ ಕ್ಯೂ ನಿಲ್ಬೇಕಾಯ್ತು, ಇವತ್ತು UPI. ಅವತ್ತು ಲಾಲ್ ಚೌಕಲ್ಲಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಅಪರಾಧ, ಇವತ್ತು ಅದೇ ಲಾಲ್ ಚೌಕಲ್ಲಿ ರಾಮ ದರ್ಬಾರ್. ಈ ಹಿಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿತ್ತು, ಇವತ್ತು ಎಸ್ಕಲೇಟರ್. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಅಂತ ಅಳೋದ್ರನ್ನ ನಿಲ್ಸಿ, ನಮ್ ದೇಶದಲ್ಲಿ ನಾವ್ ಯಾವತ್ತೂ ನೋಡದೇ ಇರೋಂತ ಡೆವಲಪ್ಮೆಂಟ್ ನಾವ್ ಇವತ್ತು ನೋಡ್ತಾ ಇದೀವಿ. ಈ ದೇಶದಲ್ಲಿ 16 ರಿಂದ 20 ಗಂಟೆ ದುಡಿಯೋಂತ ಪ್ರಧಾನಮಂತ್ರಿ ಯಾರಿದ್ರು? ಯಾವ ದೇಶದ ಪ್ರಧಾನಿ ತಾಯಿ ಒಂದು ಸಣ್ಣ ರೂಮ್ ಅಲ್ಲಿ ವಾಸ ಮಾಡ್ತಾ ಇದ್ರು? ಯಾವ್ದಾದ್ರು ಪ್ರಧಾನ ಮಂತ್ರಿ ಅಣ್ಣ ತಮ್ಮದಿರು ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿರೋದು ನೀವು ನೋಡಿದೀರಾ? ಒಂದು ತಿಳ್ಕೊಳ್ರಿ, ನರೇಂದ್ರ ಮೋದಿ ಜಿ ಅಂದ್ರೆ ಈ ದೇಶದ ಅಭಿವೃದ್ಧಿ. ಉಗ್ರವಾದ ಮತ್ತೆ ಭ್ರಷ್ಟಾಚಾರ ಈ ದೇಶದಿಂದ ಕಿತ್ತಾಕಿದ್ದು ನರೇಂದ್ರ ಮೋದಿಜಿ ಅವರು. ಇಂತಹ ನರೇಂದ್ರ ಮೋದಿಜಿ ಅವರ ವಿರುದ್ಧ ಒಂದು ರಾಕ್ಷಸ ಪಡೆನೆ ಉಟ್ಕೊಂಡಿದೆ. ನಾವು ನಮ್ಮ ಪ್ರಧಾನ ಮಂತ್ರಿಗಳಿಗೆ ಬೆಂಬಲ ಕೊಡಬೇಕು. ಈ ರಾಕ್ಷಸರು ನಮ್ಮ ಪ್ರಧಾನ ಮಂತ್ರಿಗಳಿಗೆ ತೊಂದರೆ ಕೊಡ್ತಾರೆ. ಇವರು ಬರೀ ಮೋದಿಜಿ ಅವರು ತೊಂದರೆ ಕೊಡ್ತಾ ಇಲ್ಲ, ಈ ದೇಶಕ್ಕೆ ತೊಂದರೆ ಕೊಡ್ತಾವ್ರೆ. ನಾವು ನಮ್ಮ ಹೆಮ್ಮೆಯ ನಾಯಕನನ್ನ ಉಳಿಸ್ಕೊಬೇಕು. ನಾನಂತೂ ಅವ್ರ ಜೊತೆಗಿದ್ದೀನಿ, ನೀವು ಇದ್ದೀರಾ ತಾನೆ?